ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ತುಮಕೂರಿನಲ್ಲಿ ಪಾಗಲ್ ಪ್ರೇಮಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಆದಂತ ಈ ಒಂದು ಪ್ರಕರಣ ಏನಿದೆ, ಗಳಿಗೆಗೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಸಾಕಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಪ್ರೇಯಸಿ ರಮ್ಯಾ ಹತ್ಯೆಗೆ ಮೊದಲೇ ಸ್ಕೆಚ್ ಹಾಕಿದ್ದ ಈ ಬಗ್ನ ಪ್ರೇಮಿ, ಪ್ರೇಯಸಿ ಹತ್ಯೆಗೆ ಅಂತ ಊರಿನಿಂದಲೇ ನಾಡ ಬಾಂಬ್ ಅನ್ನ ತಂದಿದ್ನ. ಅದ್ರ ಬಗ್ಗೆ ಈಗ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು. ಈ ಬಗ್ನ ಪ್ರೇಮಿ ನಿನ್ನೆ ಏನೆಲ್ಲ ಮಾಡಿದ್ನಲ್ಲ, ಅದಕ್ಕೆ ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರೇಯಸಿ ಹತ್ಯೆಗೆ ಅಂತ ಊರಿನಿಂದಲೇ ನಾಡ ಬಾಂಬ್ ತಂದಿದ್ನ ಈ ಪ್ರಿಯಕರ 8 ವರ್ಷದ ಪ್ರೀತಿಯನ್ನ ಕಡಿದುಕೊಂಡಿದ್ದಕ್ಕೆ ನಾಗೇಂದ್ರ ಗೌಡ ಸ್ಫೋಟಕ ಸಂಚನ್ನ ರೂಪಿಸಿದ್ದ. ಚೀಲದಲ್ಲಿ ಚಾಕು, ನಾಡ ಬಾಂಬ್ ಕೊಂಡೊಯ್ದಿದ್ದಂತ ನಾಗೇಂದ್ರ ಗೌಡ ಊರಿನ ಆಶ್ವಾಸ್ ಹೋಟೆಲ್ನಲ್ಲಿ ಬೈಕ್ ನಿಲ್ಲಿಸಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾನೆ. ಅಂಕೋಲದ ರಾಷ್ಟ್ರೀಯ ಹೆದ್ದಾರಿ 53ರಲ್ಲಿರುವಂತ ಆಶ್ವಾಸ್ ಹೋಟೆಲ್ ಇದು. ಬ್ಯಾಗ್ ನಲ್ಲಿ ಸ್ಫೋಟಕ ಇಟ್ಟುಕೊಂಡು ಹೋಟೆಲ್ಗೆ ಹೋಗಿ ಊಟ ಪಾರ್ಸಲ್ ತೆಗೆದುಕೊಂಡಿದ್ದಾನೆ. ಬಳಿಕ ಬೆಂಗಳೂರಿಗೆ ಬಂದು ಕ್ಯಾಬ್ ಬುಕ್ ಮಾಡಿದ್ದ ನಾಗೇಂದ್ರ ಗೌಡ. ಬೋವಿ ಕಾಲೋನಿಯಲ್ಲಿ ರಮ್ಯಾ ರೂಮ್ಗೆ ಹೋಗ್ತಾನೆ. ಚಾಕು ತೋರಿಸಿ ಆಕೆಯನ್ನ ಕಿಡ್ನಾಪ್ ಮಾಡ್ತಾನೆ. ಈ ಸ್ಫೋಟಕಗಳನ್ನ ಊರಿನಿಂದಲೇ ತಂದಿದ್ರಿಂದ ಬಾಂಬ್ ಸ್ಕ್ವಾಡ್ ನಿಂದ ತಪಾಸಣೆ. ಸ್ಫೋಟಕ ವಸ್ತುವನ್ನ ಪರಿಚಿತರ ಬಳಿನೇ ಖರೀದಿ ಮಾಡಿರುವಂತ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆ ಅಂಕೋಲಾ ಪೊಲೀಸರು ಹಲವು ಜನರ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈತ ಎಲ್ಲಿಂದ ಆ ಸ್ಫೋಟಕವನ್ನ ಖರೀದಿ ಮಾಡ್ಕೊಂಡು ಬಂದ, ಅವ್ರೇನಾದ್ರೂ ಪರಿಚಿತರ, ಹಂಗಾಗಿನೇ ಇವನಿಗೆ ಸಿಕ್ಕಿದ್ದ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸದ್ಯ ನೀವು ಆರೋಪಿ ಫೋಟೋವನ್ನು ನೋಡ್ತಾ ಇದ್ರಿ. ಅದರ ಜೊತೆಗೆ ಮತ್ತೊಂದು ವಿಂಡೋದಲ್ಲಿ ಆತ ಆಶ್ವಾಸ್ ಹೋಟೆಲ್ಗೆ ಹೋಗಿ ಬೈಕ್ ನಿಲ್ಲಿಸ್ತಾನೆ. ತದನಂತರ ಊಟ ಪಾರ್ಸಲ್ ತೆಗೆದುಕೊಳ್ತಾನೆ. ಆ ಸಂದರ್ಭದಲ್ಲಿ ಆತ ಏನು ಬ್ಯಾಗ್ ಹಾಕೊಂಡಿದಲ್ಲ, ಆ ಬ್ಯಾಗ್ ನಲ್ಲಿ ನಾಡ ಬಾಂಬ್, ಸ್ಫೋಟಕ, ಚಾಕು ಇದೆಲ್ಲವೂ ಕೂಡ ಇತ್ತು. ಮತ್ತೊಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಆ ಕಾರು ಸ್ಫೋಟ ಆದಂತ ದೃಶ್ಯ. ಆ ಕಾರು ಸ್ಫೋಟದಲ್ಲಿ ಈತನೇ ಈಗ ಸಾವನ್ನಪ್ಪಿರೋದು. ತನ್ನ ಪ್ರೇಯಸಿಯನ್ನ ಸಾಯಿಸಬೇಕು ಅಂತೇಳಿ ಸ್ಕೆಚ್ ಹಾಕಿರ್ತಾನೆ. ಬದಲಿಗೆ ಅದು ಯೂ ಟರ್ನ್ ಹೊಡೆದಿದೆ. ಅವನೇ ಸತ್ತು ಹೋಗಿದ್ದಾನೆ. ಬದಲಿಗೆ ಕಾರು ಚಾಲಕ ರಮ್ಯಾ ಇಬ್ರು ಕೂಡ ಬಚಾವಾಗಿದ್ದಾರೆ. ಅದೇನಾದ್ರೂ ಅಪಘಾತ ದೊಡ್ಡ ಹೈವೇಯಲ್ಲಿ ಆಗಿದ್ರೆ ದೊಡ್ಡ ದುರಂತ ಸಂಭವಿಸ್ತಾ ಇತ್ತು. ಈ ಬಗ್ನ ಪ್ರೇಮಿ, ಪಾಗಲ್ ಪ್ರೇಮಿ ಮಾಡಿದಂತ ಎಡವಟ್ಟಿಗೆ ಒಂದು ಕಾರ್ ಸುಟ್ಟು ಹೋಗಿದೆ. ಪಾಪ ಆ ಕಾರ್ ಅದು ಬಾಡಿಗೆಗೆ ಬಂದಿತ್ತು. ಅವ್ರೆಷ್ಟು ಕಷ್ಟಪಟ್ಟು ತೆಗೆದುಕೊಂಡಿರ್ತಾರೆ, ಕಾರನ್ನ ಖರೀದಿ ಮಾಡಿರ್ತಾರೆ. ಅವನೀಗ ಸಂಕಷ್ಟಕ್ಕೆ ಸಿಲುಕಿದಾನೆ ಕಾರು ಚಾಲಕ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈತ ಆ ನಾಡ ಬಾಂಬ್ ಎಲ್ಲಿಂದ ತಂದಿದ್ದು, ಜೊತೆಗೆ ಚಾಕು ಎಲ್ಲಿಂದ ತಂದಿದ್ದು, ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡಿದ್ದ, ಅದೆಲ್ಲದ್ರ ಬಗ್ಗೆನೂ ಕೂಡ ಈಗ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಆಶ್ವಾಸ್ ಹೋಟೆಲ್ನಲ್ಲಿ ಆತ ಹೋಗಿ ಊಟ ಪಾರ್ಸಲ್ ತೆಗೆದುಕೊಂಡು ತದನಂತರದಲ್ಲಿ ಬೆಂಗಳೂರಿಗೆ ಹೋಗ್ತಾನೆ. ಕ್ಯಾಬ್ ಬುಕ್ ಮಾಡ್ಕೊಳ್ತಾನೆ. ಮೊದಲು ರಮ್ಯಾ ರೂಮ್ ಹೋಗಿ ಆಕೆಗೆ ಚಾಕು ತೋರಿಸಿ ಹೆದರಿಸಿ ಆಕೆಯನ್ನ ಕಿಡ್ನಾಪ್ ಮಾಡಿ ಒಂದು ಕಾರ್ನಲ್ಲಿ ಹೊರಟಿರ್ತಾನೆ. ಆಗ ಈ ರೀತಿಯಾಗಿ ಸ್ಫೋಟ ಮಾಡಿದ್ರು. ತುಮಕೂರು ಬಗ್ನ ಪ್ರೇಮಿ ಸ್ಫೋಟದ ಮಧ್ಯೆ ಮತ್ತೊಂದು ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಿದಂತ ಬಾಂಬ್ ಸ್ಕ್ವಾಡ್ ಟೀಮ್. ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಮತ್ತೊಂದು ಸ್ಫೋಟಕವನ್ನ ಸಿಡಿಸಿದಂತ ತಂಡ. ಆ ಸ್ಫೋಟಕದಲ್ಲಿ ಪಟಾಕಿಗೆ ಬಳಸುವಂತ ಮದ್ದು ಇರೋದಾಗಿ ಪತ್ತೆಯಾಗಿದೆ. ಒಂದ್ ವೇಳೆ ಹೈವೇಯಲ್ಲಿ ಸಿಡಿದಿದ್ರೆ ಮತ್ತಷ್ಟು ಸಾವು ನೋವುಗಳು ಸಂಭವಿಸ್ತಾ ಇತ್ತು. ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ ಪೊಲೀಸರು. ಇವತ್ತು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೃತ ನಾಗೇಂದ್ರ ಮರಣೋತ್ತರ ಪರೀಕ್ಷೆ ಇದೆ. ಈ ಸ್ಫೋಟ ಏನಾದ್ರೂ ಹೈವೇಯಲ್ಲಿ ಆಗಿದ್ರೆ, ಯಾವಾಗ್ಲೂ ಕೂಡ ಹೈವೇ ಬ್ಯುಸಿ ಇರುತ್ತೆ, ಜನದಟ್ಟಣೆ ಇರುತ್ತೆ, ವಾಹನಗಳ ದಟ್ಟಣೆ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಸ್ಫೋಟ ಆಗ್ಬಿಟ್ಟಿದ್ರೆ ದೊಡ್ಡ ದುರಂತನೇ ಆಗ್ಬಿಡ್ತಾ ಇತ್ತು. ಸಾವು ನೋವುಗಳು ಹೆಚ್ಚಾಗಿ ಸಂಭವಿಸ್ತಾ ಇತ್ತು. ಸದ್ಯ ಈ ಒಂದು ಸ್ಫೋಟಕ ಆತ ಎಲ್ಲಿ ಖರೀದಿ ಮಾಡಿದ್ದು, ಯಾರು ಕೊಟ್ಟಿದ್ದು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಊರಿನಿಂದಲೇ ತಂದಿದ್ರಿಂದ ಆತನಿಗೆ ಪರಿಚಿತ ಇರುವಂತ ವ್ಯಕ್ತಿ
ಕೊಟ್ಟಿರಬಹುದು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಇವತ್ತು ನಾಗೇಂದ್ರ ಗೌಡ ಮರಣೋತ್ತರ ಪರೀಕ್ಷೆ ಜಿಲ್ಲಾಸ್ಪತ್ರೆಯಲ್ಲಿ ನಡೆಯುತ್ತೆ. ಮೃತದೇಹವನ್ನ ಅಲ್ಲಿಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಇನ್ನು ಈ ಸ್ಫೋಟಕ ಇರ್ಬೋದು, ಚಾಕು ಇರ್ಬೋದು, ಮತ್ತೆ ಈತ ಕ್ಯಾಬ್ ಬುಕ್ ಮಾಡಿರೋದು, ಮತ್ತೆ ಈ ರಮ್ಯಾ ಮತ್ತು ಈ ನಾಗೇಂದ್ರ ಗೌಡ 8 ವರ್ಷದಿಂದ ಪ್ರೀತಿಸ್ತಾ ಇದ್ರು ಅಂತ ಅಂದ್ರೆ ಕೊನೆಯದಾಗಿ ಆತ ಮತ್ತೆ ಭೇಟಿ ಮಾಡಿದ್ದ ಯಾವಾಗ, ಏನಾದ್ರು ಕಾಲ್ ನಲ್ಲಿ ಮಾತನಾಡ್ತಾ ಇದ್ನ, ಬೆದರಿಸ್ತಾ ಇದ್ನ, ಹೆದರಿಸ್ತಾ ಇದ್ನ, ಈ ಆಂಗಲ್ ಅಲ್ಲಿ ಆತನ ಕಾಲ್ ಹಿಸ್ಟ್ರಿ ಇರ್ಬೋದು, ಮತ್ತೆ ಒಂದಷ್ಟು CCTV ಫುಟೇಜ್ ಇರ್ಬೋದು. ಹೀಗೆ ಎಲ್ಲಾ ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನೋಡಿ, ಆ ಸ್ಫೋಟದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಒಂದ್ ವೇಳೆ ಇದೇನಾದ್ರೂ ಹೈವೇಯಲ್ಲಿ ನಡೆದ್ಬಿಟ್ಟಿದ್ರೆ, ಅಕ್ಕಪಕ್ಕ ಕಾರೋ ಬಸ್ಸೋ ಏನಾದ್ರೂ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆಗಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಶಿರಾದಲ್ಲಿ ಆಗಿರುವಂತಹ ಘಟನೆ ಇದು. ಹಾಗಾಗಿ ಅಂದ್ರೆ ಅಷ್ಟೊಂದು ಜನದಟ್ಟಣೆ ಇರ್ಲಿಲ್ಲ, ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಅಂತ ದೊಡ್ಡ ಅನಾಹುತ ಆಗ್ಲಿಲ್ಲ. ಅದೇ ಹೈವೇಯಲ್ಲಿ ಆಗ್ಬಿಟ್ಟಿದ್ರೆ ಸಾವು ನೋವು ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಅಂತ ಆ ಒಂದು ಆತಂಕ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯೋಗೇಶ್. ಪಾಗಲ್ ಪ್ರೇಮಿ ಮಾಡಿದಂತ ಎಡವಟ್ಟಿಗೆ ಒಂದು ಕಾರ್ ಸುಟ್ಟೋಗಿದೆ, ಆತನೇ ಸುಟ್ಟೋಗಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ತನಿಖೆಯಲ್ಲಿ ಮತ್ತೇನ್ ಡೀಟೇಲ್ಸ್ ಸಿಕ್ಕಿದೆ? ಬಗ್ಗೆ ಏನು ಈ ಘಟನೆ ಆಗಿತ್ತು. ಘಟನೆಗೆ ಮುಂಚೆ ಒಂದು ಬಾಂಬ್ ಅನ್ನ, ಅಂದ್ರೆ ಏನು ನಾಡ ಬಾಂಬ್ ಅನ್ನ ಮೊದಲು ಸ್ಫೋಟ ಮಾಡಕ್ ಪ್ರಯತ್ನ ಮಾಡ್ತಾನೆ. ಅದನ್ನ ಕಿತ್ತು ಡ್ರೈವರ್ ಬಿಸಾಕ್ತಾನೆ. ಆ ಒಂದು ಬಿಸಾಕಿದಂತ ಕಚ್ಚಾ ಬಾಂಬ್ ಏನಾದ್ರು ಸ್ಫೋಟಗೊಂಡಿದ್ರೆ ಅದು ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗ್ತಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನಿನ್ನೆ ಏನು ಬಾಂಬ್ ನಿಷ್ಕ್ರಿಯ ದಳದವರು ಬಂದು ಅದನ್ನ ಸೆಕ್ಯೂರ್ ಮಾಡಿ ಅದನ್ನ ಶಿರಾದ ಕೈಗಾರಿಕಾ ಪ್ರದೇಶದಲ್ಲಿ ಸ್ಫೋಟ ಮಾಡಿದ್ದಾರೆ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ ಪೊಲೀಸರು ನೋಡಿ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ಪಟಾಕಿಗೆ ತುಂಬುವಂತ ರಾಸಾಯನಿಕಗಳು ಇತ್ತು ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗ್ತವರ ಮಾಹಿತಿ. ಯಾಕಂದ್ರೆ ಇದು ಹೈವೇಲಿ ಒಂದು ವೇಳೆ ಸ್ಫೋಟ ಆಗಿದ್ದಿದ್ರೆ, ಯಾಕಂದ್ರೆ ಹೈವೇಲಿ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಿದ್ವು, ಜನರು ಹೋಗ್ತಿದ್ರು, ಬೈಕ್, ಹೀಗೆ ಸಾಕಷ್ಟು ವಾಹನಗಳು ತೆರಳ್ತಾ ಇದ್ವು. ಹಾಗಾಗಿ ಅದು ಒಂದು ಬ್ಲಾಸ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಆಗಿದ್ರೆ ಸಾಕಷ್ಟು ದುರಂತ ನಡೀತಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಇವತ್ತು ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ನಾಗೇಂದ್ರ ಮರಣೋತ್ತರ ಪರೀಕ್ಷೆ ಕೂಡ ಇವತ್ತು ನಡೆಯುತ್ತೆ. ಹಾಗಾಗಿ ಸಾಕಷ್ಟು ಅವ್ರ ಕುಟುಂಬದವರು ಕೂಡ ಇವತ್ತು ತುಮಕೂರಿಗೆ ಬಂದಿದ್ದಾರೆ. ಇನ್ನು ಅವರ ಮನೆಯಲ್ಲೂ ಕೂಡ ಈ ಸ್ಫೋಟಕ ಹೇಗ್ ಬಂತು ಅನ್ನೋದು ಕೂಡ ಪತ್ತೆ ಹಚ್ಚೋ ಕೆಲಸ ಮಾಡ್ತಾರೆ. ಹೀಗಾಗಿ ಇದಕ್ಕಾಗಿ ಒಂದು ತಂಡವನ್ನ ಕೂಡ ತುಮಕೂರು ಕಳ್ಳಂಬೆಳ ಪೊಲೀಸರು ಒಂದು ತಂಡವನ್ನು ಕೂಡ ಮಾಡಿದ್ದಾರೆ. ಸದ್ಯದಲ್ಲೇ ಏನು ಇದಕ್ಕೆ ಪ್ರಮುಖ ಕಾರಣ ಏನೋ ಕಂಡುಹಿಡಿಯುವ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮತ್ತೆ ಏನು ಈ ಸ್ಫೋಟಕ ಹೇಗೆ ಸಿಕ್ತು ಅನ್ನೋದು ಈಗ ಕುತೂಹಲ. ಯಾಕಂದ್ರೆ ಒಂದಲ್ಲ 2 ಸ್ಫೋಟಕಗಳನ್ನ ತಂದಿದ್ದಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಈತ ಕೊರಿಯರ್ ಕೆಲಸ ಮಾಡ್ತಾ ಇದ್ದ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರೋದು. ಈಗ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಆಗ್ತಾ ಇದ್ರೆ, ಈಗ ಏನು ಸ್ಫೋಟಕ ಆಗಿತ್ತು, ಈಗ ಅದರಲ್ಲಿ ಪಟಾಕಿ ರಾಸಾಯನಿಕ ಅಂಶಗಳು ಪತ್ತೆ ಆಗಿದೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತೈತೆ. ಮತ್ತಷ್ಟು ಮಾಹಿತಿಗಳು ಪೊಲೀಸ್ ಇಲಾಖೆಯಿಂದ ಗೊತ್ತಾಗ್ತಾ ಇದೆ. ಸೌಖ್ಯ ಯೋಗೇಶ್, ಈಗ ಆತನ ಪ್ರೀ ಪ್ಲಾನಿಂಗ್ ಬಗ್ಗೆ ನಾವು ನೋಡ್ತಾ ಹೋದಾಗ ಆ ಸ್ಫೋಟಕವನ್ನ ಅಥವಾ ನಾಡ ಬಾಂಬ್ ಅನ್ನ ಆತ ಊರಿನಿಂದನೇ ತೆಗೆದುಕೊಂಡು ಬಂದಿದ್ದ. ತದನಂತರದಲ್ಲಿ ಹೋಟೆಲ್ಗೆ ಹೋಗ್ತಾನೆ, ಅಲ್ಲಿ ಬೈಕ್ ನಿಲ್ಲಿಸ್ತಾನೆ, ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತಾನೆ. ಅದ್ರ ಬಗ್ಗೆ ಎಲ್ಲ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಊರಲ್ಲೇ ಖರೀದಿ ಮಾಡಿದ್ದಾನೆ ಅಂದ್ರೆ ಆತನ ಪರಿಚಿತ ಯಾರೋ ವ್ಯಕ್ತಿಯಿಂದ ಖರೀದಿ ಮಾಡಿದ್ನ. ಊರಲ್ಲಿ ಹೇಗ್ ನಾಡ ಬಾಂಬ್ ಸಿಕ್ತು? ಅಂದ್ರೆ ಈ ಪ್ರಾಣಿಗಳ ಬೇಟೆಗೆ ಅಂತೇಳಿ ಇಟ್ಕೊಂಡಿರ್ತಾರೆ, ಅದರಿಂದ ಸಿಕ್ಕಿರೋದ ಹೆಂಗೆ? ಅದ್ರ ಬಗ್ಗೆ ಆ ಆಯಾಮದಲ್ಲಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಈಗ ಕೊರಿಯರ್ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಈ ತರ ಪರಿಕರಗಳನ್ನ ತರಿಸ್ತಾ ಇದೆ ಅನ್ನೋದು ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ವೇಳೆ ಈ ತರದೊಂದು ಕಚ್ಚಾ ವಸ್ತುಗಳನ್ನ ತರಿಸ್ಕೊಂಡು ಆತ ಸಿದ್ಧಪಡಿಸಿದ್ನ ಅಥವಾ ಬೇರೆ ಯಾರು ಸಿದ್ಧಪಡಿಸಿಕೊಟ್ಟಿದ್ರ ಅನ್ನೋದು ಇನ್ನು ಪೊಲೀಸರು ಹೇಳಿಲ್ಲ. ಆದ್ರೆ ಈ ವಿಚಾರವಾಗಿ ಸಾಕಷ್ಟು ತನಿಖೆಗೆ ಇಳಿದಿದ್ದಾರೆ. ಪ್ರತಿ ಹಂತದಲ್ಲೂ ಪೊಲೀಸರು ತನಿಖೆನ ಇಳಿದ್ದಾರೆ. ಸದ್ಯ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಈ ತನಿಖೆ ಪೂರ್ಣಗೊಳ್ಳಬೇಕಂತ, ತನಿಖೆ ಆದಿತ್ಯ ದಿಕ್ಕು ತಪ್ಪದ್ರೆ ಇವನಿಗೆ ಸಹಾಯ ಮಾಡಿದವರು ಅಥವಾ ಬೇರೆ ರೀತಿಯಾಗಿ ಅವ್ರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದ ಕಾರಣಕ್ಕಾಗಿ ಪೊಲೀಸರು ಮಾಹಿತಿನ ಕೊಡ್ತಾರೆ. ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತೆ ಅವರ ಪೋಷಕರು ಕೂಡ ಈಗಾಗಲೇ ಪೊಲೀಸರು ಮಾತಾಡಿಸಿದ್ರೆ ಊರಲ್ಲೂ ಕೂಡ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನೋದು. ಅಂದ್ರೆ ಈತ 2 ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ದ ಅನ್ನೋದು ಗೊತ್ತಾಗ್ತಿದೆ. ಮೊದಲು ಇಬ್ರು ಅಂದ್ರೆ ಏನು ರಮ್ಯಾ ಮತ್ತೆ ಈತ ಇಬ್ರು ಸ್ಫೋಟಗೊಳ್ಳೋದು, ಮತ್ತೆ ಅದ್ರ ಜೊತೆಗೆ ಮೊದಲು ಆಕೆಯನ್ನ ಕೊಲೆ ಮಾಡೋದು ಆಗಿತ್ತು ಅನ್ನೋದು ಅವನ ಉದ್ದೇಶ ಗೊತ್ತಾಗ್ತಾ
ಕೈ ವಿಚಾರವನ್ನು ನೋಡೋದಾದ್ರೆ ಮೊದಲು ಆಕೆ ಕುತ್ತಿಗೆಗೆ ಚಾಕನ್ನ ಹಾಕ್ತಾನೆ. ಆದ್ರೆ ಡ್ರೈವರ್ ಇದ್ದ ಅನ್ನೋ ಕಾರಣಕ್ಕಾಗಿ ಆತ ಚಾಕನ್ನ ಕಿತ್ತು ಬಿಸಾಕ್ತಿದ್ದಾನೆ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆಕೆ ಪ್ರಾಣ ಉಳ್ಕೊಂಡಿದೆ. ಡ್ರೈವರ್ ಕೂಡ ಆ ಸ್ಫೋಟಕ್ಕೆ ಹಾಕೋ ಮುಂಚೆ ಕ್ಷಣದಲ್ಲಿ ಅವನು ಅಲ್ಲಿಂದ ಓಡಿದ್ದಾನೆ. ಅವನು ಕೂಡ ಇದ್ದಾರೆ. ಅವನು ಕೂಡ ಕಾರಲ್ಲೇ ಸಮಾಧಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಡ್ರೈವರ್ ಪ್ರವೀಣ್ ಅವರು ಊಬರ್ ಇಂದ ಕಾರಣ ತರ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸೌಖ್ಯ. ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.